ನಮಸ್ಕಾರ ಸ್ನೇಹಿತರೆ, ಬಟಾಣಿ ಪಲಾವ್ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಈಗ ಎಣ್ಣೆನ ಹಾಕ್ಕೋತಾ ಇದ್ದೀವಿ. ಎಣ್ಣೆ ಅನ್ನೋದು ನೀವು ಯಾವ ಒಂದು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಈಗ ಆ ಎಣ್ಣೆಯಲ್ಲಿ ಪಲಾವ್ ಎಲೆನ ಹಾಕ್ಕೋತಾ ಇದ್ದೀವಿ. ಈಗಾಗಲೇ ನಾವು ಬಟಾಣಿ ಪಲಾವ್ಗೆ ಬೇಕಾಗಿರೋಂಥ ಈರುಳ್ಳಿ, ಟೊಮೊಟೊ ಮತ್ತು ಬಟಾಣಿನ ನೆನ್ನೆ ನೈಟೇ ಎಲ್ಲ ನೀರಲ್ಲಿ ಇಟ್ಕೊಂಡಿದ್ದೀವಿ. ಈಗ ನಾವು ಸೈಡಲ್ಲಿ ಕೊಯ್ದಿಟ್ಕೊಂಡಿರೋಂಥ ಈರುಳ್ಳಿನ ಎಣ್ಣೆಗೆ ಸೇರಿಸ್ತಾ ಇದ್ದೀವಿ. ನಾವು ಬಿಗಿನರ್ಸ್ ಆಗಿರೋದ್ರಿಂದ ಕೆಲವೊಂದು ಮಿಸ್ಟೇಕ್ಸ್ ಅಥವಾ ಕ್ವಾಲಿಟಿಯಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಮಗೆ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಯೆಲ್ಲೋ ಶೇಪ್ ಬರೋವರೆಗೂ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಅದನ್ನು ಬೇಯಿಸಬೇಕಾಗುತ್ತೆ. ಈಗ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ. ನಾವು ಮನೆಯಲ್ಲಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದರೆ ಅಂಗಡಿಯಿಂದ ತಂದು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬೋದು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಇರೋವಂಥ ಹಸಿತನ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಈಗ ನಾವು ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ತಾ ಇದ್ದೀವಿ. ಅಂದರೆ ನಾವು ಒಂದು ಸ್ಪೂನ್ ಬರುತ್ತೆ ಖಾರದ ಪುಡಿ ಸ್ಪೂನು, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಖಾರದ ಪುಡಿ. ಈಗಾಗಲೇ ನಾವು ಕೊಯ್ದಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಆ ಕೊತ್ತಂಬರಿ ಪುದೀನ ಏನು ಹಸಿದಿದೆ ಅದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಬಟಾಣಿನ ನೆನ್ನೆ ನೈಟೇ ನೆನೆಸಿಟ್ಕೊಂಡಿದ್ದೀವಿ. ಚೆನ್ನಾಗಿ ನೆಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಬಟಾಣಿ ಸಹ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀವಿ ಟೇಸ್ಟ್ಗೆ ಚೆನ್ನಾಗಿರಲಿ ಅಂತ. ಇದರಲ್ಲಿ ಯಾವುದೇ ರೀತಿ ಗರಂ ಮಸಾಲ ಅಂಥದ್ದೇನು ಹಾಕ್ತಾಯಿಲ್ಲ ನಾವು. ತಿನ್ನೋದಕ್ಕೂ ಗ್ಯಾಸ್ಟ್ರಿಕ್ಕಿಗೂ ಏನೂ ಪ್ರಾಬ್ಲಮ್ ಆಗದಿರೋ ಹೆಲ್ತಿಯಾಗಿರಲಿ ಅಂದ್ಬಿಟ್ಟು. ಈಗಾಗಲೇ ಕೊಯ್ದಿಟ್ಕೊಂಡಿರುವಂಥ ಟೊಮಾಟೋನ ಸೇರಿಸ್ತಾ ಇದ್ದೀವಿ. ಬಟಾಣಿ ಪಲಾವಲ್ಲಿ ಟೊಮಾಟೋನು ಸಿಗಲಿ ಟೇಸ್ಟ್ಗೆ ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು ಸ್ವಲ್ಪ ದಪ್ಪದಾಗಿ ಕೊಯ್ದುಕೊಂಡಿದ್ದೀವಿ. ನೀವು ಬೇಕಾದ್ರೆ ಇನ್ನೂ ಸಣ್ಣವಾಗಿ ಬೇಕಾದರೆ ಕಟ್ ಮಾಡ್ಕೋಬೋದು ಟೊಮಾಟೋನ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀವಿ. ಉಪ್ಪು ಅನ್ನೋದು ಡಿಫ್ರೆಂಟ್ ಪರ್ಸನ್ಗೆ ಡಿಫ್ರೆಂಟ್ ವಿಧದಲ್ಲಿ ಟೇಸ್ಟ್ ಇರುತ್ತೆ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಊಟಕ್ಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಈಗ ನೆನ್ನೆ ನೈಟ್ ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ಸೇರಿಸ್ತಾ ಇದ್ದೀವಿ. ಬಟಾಣಿ ಪಲಾವಲ್ಲಿ ಬಟಾಣಿನೇ ಮೇಜರ್ ಪಾಯಿಂಟು. ಬಟಾಣಿನೇ ಮೇಜರಾಗಿ ಟೇಸ್ಟ್ ಕೊಡೋದು. ಈಗಾಗಲೇ ನಾವೇನು ಮಾಡ್ಕೊಂಡಿದ್ದೀವಿ ಫ್ರೈ ಥರ ಅದನ್ನು ಬಟಾಣಿಗೆಲ್ಲ ತಾಗೋ ಥರ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಹೊತ್ತು ಹಂಗೆ ಬಟಾಣಿಗಳಿಗೆಲ್ಲ ಮಸಾಲೆ ತಾಗೋವರೆಗೂ ಸ್ವಲ್ಪ ಬಿಡಬೇಕಾಗುತ್ತೆ. ಈಗ ನಾವು ನೀರನ್ನ ಸೇರಿಸ್ತಾ ಇದ್ದೀವಿ. ನಾವು 4 ಲೋಟ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ. ಯಾಕಂದರೆ ನಾವು 1.5 ಲೋಟ 2 ಲೋಟದಷ್ಟು ಅನ್ನ ಹಾಕ್ತಾ ಇರೋದ್ರಿಂದ ನೀವೆಷ್ಟು ಅನ್ನ ಯೂಸ್ ಮಾಡ್ತೀರೋ ಅದ್ರ ಡಬಲ್ ವಾಟರ್ನ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಈಗಾಗಲೇ ಚೆನ್ನಾಗಿ ಕುದೀತಾ ಇರುವಂತಹ ನೀರಿಗೆ ಈಗಾಗಲೇ ಎಲ್ಲರ ಮನೆಯಲ್ಲೂ ಸಿಗುವಂಥ ಕೋಲಮ್ ರೈಸ್ನ ನಾವು ತೊಳೆದು ಹಾಕ್ಕೋತಾ ಇದ್ದೀವಿ. ನಾವೇನು ಇದಕ್ಕೆ ಬಾಸ್ಮತಿ ರೈಸ್ನ ಎಲ್ಲ ಹಾಕ್ತಾಯಿಲ್ಲ. ಕಾಮನಾಗಿ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯೂಸ್ ಮಾಡುವಂಥ ಕೋಲಮ್ ರೈಸ್ನೇ ನಾವು ಹಾಕ್ಕೋತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈ ಮುಕ್ಕಾಲು ಭಾಗದಷ್ಟು ಬಟಾಣಿ ಪಲಾವ್ ಆಗಲೇ ಸಿದ್ಧವಾಗಿದೆ. ನೋಡಿ ಕುದೀತಾ ಇದೆ, ಹೊಗೆ ಎಲ್ಲ ಬರ್ತಾ ಇದೆ. ನೋಡಿ ಮುಕ್ಕಾಲು ಭಾಗಷ್ಟು ಬಟಾಣಿ ಪಲಾವ್ ಆಗಲೇ ಕಂಪ್ಲೀಟ್ ಆಗಿದೆ. ನೋಡಿ ತಿರುಗಿಸ್ತಾ ಇದ್ದೀವಿ. ಟೊಮೊಟೊ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಕಡೆಯಿಂದ ಡೈಲಿ ಒಂದೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಸಿದ್ಧವಾಗಿದೆ ನಮ್ಮ ಬಟಾಣಿ ಪಲಾವು. ಇವಾಗ ಸರ್ವ್ ಮಾಡ್ಕೊಳ್ತಿಲ್ಲಣ್ಣ. ಫಸ್ಟಿತ್ತು ನನ್ನ ಟೈಗರ್ ತಿಂತಾ ಇದ್ದಾಳೆ. ನಮ್ಮ ಟೈಗರ್ ತಿಂದಿದ ತಕ್ಷಣ ಸೂಪರಾಗಿದೆ ಅಂತ ಹೇಳಿದ್ಲು. ಏನು ನಿಜ ಹೇಳ್ತಾ ಇದ್ದಾಳೆ ಸುಳ್ಳು ಹೇಳ್ತಾ ಇದ್ದಾಳೆ, ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದಾಳೆ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಹಂಗೆ ತಟ್ಟೆಗೆ ಹಾಕ್ಕೊಂಡು ನಾನು ಟೇಸ್ಟ್ ಮಾಡಿ ನೋಡಿದೆ. ಸಖತ್ತಾಗೆ ಬಂದಿತ್ತು. ಆ ಬಟಾಣಿ ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ನಾವು ಹೋಟ್ಲಲ್ಲಿ ಹೋಗಿ ಏನು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿಂತೀವಿ ಅದಕ್ಕೆ ಯಾವುದೇ ರೀತಿಯ ಟೇಸ್ಟ್ ಕಮ್ಮಿ ಆಗಿರಲಿಲ್ಲ. ಇದು ಅಷ್ಟೇ ಚೆನ್ನಾಗಿತ್ತು ಬಟಾಣಿ ಪಲಾವ್. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, 100% ಚೆನ್ನಾಗಿ ಬರುತ್ತೆ.
ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನೋಡೋಕ್ಕೂ ನೋಡಿ ಹೋಟ್ಲಲ್ಲಿ ಮಾಡಿರುವಂಥ ಒಂದು ಬಟಾಣಿ ಪಲಾವ್ ಥರನೇ ಕಾಣಿಸ್ತಾ ಇದೆ. ಸಿಂಪಲಾಗಿ ಮಾಡ್ಬೋದು ಇದನ್ನು ಬಟಾಣಿ ಪಲಾವ್.